ಕಮಾಂಡ್ ಪಕ್ಷ. ನೆಕ್ಸ್ಟ್ ಅಂತೂ 100ಕ್ಕೆ 100 ಇವತ್ತು ಬರ್ದಿಕೊಳ್ಳಿ. ನಾನು ಚುನಾವಣೆಯಲ್ಲಿ ಏನಿದೆ 23 ಚುನಾವಣೆಯಲ್ಲಿ ಏನು ಹೇಳಿದೆ ನಾವು 130 ಮೇಲೆ ಬರ್ತೀವಿ ಅಂತ ಹೇಳಿದ್ವಿ. ಕರೆಕ್ಟ್ ತಾನೆ? 130 ಈಗ 140 ನಾವು 136 ಬಂತು. ಈಗ 3 ಬೈ ಎಲೆಕ್ಷನಲ್ಲಿ ಜನ ಏನು ಗೆಲ್ಸು 3 ಸೀಟ್ BJPಯಲ್ಲಿ ಗೆಲ್ಲಬೇಕಾಗಿತ್ತಾನೆ. ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದು ಕಾರಣಕ್ಕೆ ತಾನೆ. ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ. ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ವಿಜಯನಗರಗೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ. ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ನಾನು ಏನಿದ್ರು 1.5 2 ಲಕ್ಷ ಜನ ಬರ್ಬೋದು. ವಾಲಂಟ್ರಿ ಜನ ಬಂದ್ರು ರೀ. ಒಳ್ಳೆ ಸರ್ಕಾರ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ತಾನೆ ಜನ ಬರೋದು. ಸುಮ್ಮ ಬಂದುಬಿಡ್ತಾರೆ ಜನ, ಅದು ಮಳೆಯಲ್ಲಿ. ಅಂಥ ಮಳೆಯಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾರೆ. ಅದು ಯಾರೇನಾದ್ರು ಹೇಳಿ ಇವತ್ತು ನನ್ನ ಮಾತು ಬರ್ದಿಕೊಳ್ಳಿ. ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಇವತ್ತೇನು 140 ಇದೀವಿ, 150 ಬಂದರೂ ಆಶ್ಚರ್ಯ ಇಲ್ಲ. ಸರ್, ಕುಮಾರಸ್ವಾಮಿ ಹೇಳ್ತಾರೆ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದು ನಾನೇ ಕೊಡ್ತಾ ಇದ್ದೆ, ಜನಗಳ ಮೇಲೆ 5,000 ಕುಮಾರಸ್ವಾಮಿ ಕೊಡಬೇಕಾಗಿತ್ತು. ಅವ್ರ ಸರ್ಕಾರ ಇತ್ತಿಲ್ಲ, 2 ಬಾರಿ ಅವಕಾಶ ಸಿಕ್ಕಿತ್ತಿಲ್ಲ. ಏನು ಮಾಡಿದ್ರು ಅವರು? 2 ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂ. ಈಗ 2 ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ. ಆವಾಗ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೂ ಒಂದು ಕ್ವಶ್ಚನ್ ಮಾರ್ಕ್. ಆ ಥರ ಟ್ಯಾಕ್ಸ್ ಹಾಕಿ ನಾನು 5,000 ಕೊಡ್ತಾಯಿದ್ದೆ ಅಂತ ಹೇಳೋರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಯಾರಿಗೆ ಏನು ಫ್ರೀ ಹ್ಯಾಂಡ್? ಕುತ್ತಿಗೆ ಮೇಲೆ ಕೂತಿದ್ರು ಅವನು. ಯಾರು ಏನಕ್ಕೆ ಅವ್ರು ನಡ್ಸೋಕ್ಕಾಗಲಿಲ್ಲ. ಈಗ ಏನಾಗಿತ್ತು ಕುಮಾರಸ್ವಾಮಿಗೆ, ಅವ್ರು 2007ರಲ್ಲಿ ಜನನೂ ನಿರೀಕ್ಷೆ ಇಟ್ಟಿದ್ದು. ಭಾಳ ಜನ ನಿರೀಕ್ಷೆ ಇಟ್ಟಿದ್ದು. ಈ ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕಂತ ಜನ ನಿರೀಕ್ಷೆ ಇಟ್ಟಿದ್ರು. ಏನಕ್ಕಂದರೆ 2007 ಅದಕ್ಕಿಂತ ಮುಂಚೆ ಹೇಳಿದೆ ನಾನು. 2007 ಹಿಡ್ಕೊಂಡು 2008ವರೆಗೂ ಒಳ್ಳೆ ಸರ್ಕಾರ ಕೊಟ್ಟರು, ಒಳ್ಳೆ ಮುಖ್ಯಮಂತ್ರಿಯಾಗಿ ಹೆಸರು ತೊಗೊಂಡ್ರು, ಒಳ್ಳೆ ಒಂದು ಪಾಪ್ಯುಲರ್ ಆದರು. ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕಂತ. ಮೊನ್ನೆ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ವೆಸ್ಟರ್ನ್ ಹೋಟೆಲಲ್ಲಿ ಇದ್ಬಿಟ್ಟು ಎಲ್ಲ ಪ್ರೂವ್ ಮಾಡಿದ್ರು. ಜನ ನಿರೀಕ್ಷೆ ಏನು ಇಟ್ಕೊಂಡಿದ್ರು ಅವ್ರಿಗೆ ಕೇಳಿ. ನಾನು ಕೇಳಿದ್ರೆ ನಾನಿದ್ನ ಜೊತೆಯಲ್ಲಿ ಇಲ್ಲ, ನಾನು ಆವಾಗ ಹೋಟ್ಲಲ್ಲಿ ಇರಲಿಲ್ಲ. ಅವ್ರು ಕೇಳಬೇಕು ನಾವು. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ನಾನು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲೂ ನಾನು ಕನ್ಸಲ್ಲೂ ಯೋಚನೆ ಮಾಡಿಲ್ಲ. 2017ರಲ್ಲಿ ನಾನು ಬಂದಿದ್ದು. 2017ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. 2018ರಲ್ಲಿ ನಾನು ಗೆದ್ದೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿದೆ ತಾನೆ. ಕುಮಾರಸ್ವಾಮಿ ಜೊತೆ ಇದ್ದದ್ದು ಮಾತಿಗೆ ನಾನು ಹೇಳ್ತಾ ಇರೋದು. ಏನಂತ ಇದ್ರು ಕುಮಾರಸ್ವಾಮಿ ಭಾಳಷ್ಟು ಕಡೆ ಭಾಷಣದಲ್ಲಿ ಹೇಳಿದ್ರು, ನಾನೇನೋ ಮುಖ್ಯಮಂತ್ರಿ ಆದರೆ ಜಮೀರ್ ಅವ್ರನ್ನ ಡೆಪ್ಟಿ CM ಮಾಡಿಬಿಟ್ಟು ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದರು. ಹೌದು ತಾನೆ? ನಾನು ಅವಾಗ ಅವ್ರು ಮುಖ್ಯಮಂತ್ರಿ ಆಗುವಾಗ ನಾನು MLA ಆಗಲಿಲ್ಲ. ಆಮೇಲೆ 6 ತಿಂಗಳು ಬಿಟ್ಟು MLA ಆದೆ ನಾನು. ಕೇಳಿ 6 ತಿಂಗಳು ಬಿಟ್ಟು MLA ಆದೆ ನಾನು. ಬೈ ಎಲೆಕ್ಷನ್ ಬಂತು, ಬೈ ಎಲೆಕ್ಷನಲ್ಲಿ ಗೆದ್ದೆ. ಮೊದಲೇ ಎಲೆಕ್ಷನ್ ಕಂಪ್ಲೀಟ್ ಮಾಡೋಕ್ಕೆ ಕೊಡಪ್ಪ. ಇದು 2004ರಲ್ಲಿ ನಾನು ಸೋದ್ದೆ, ಮೊದಲೇ ಚುನಾವಣೆಯಲ್ಲಿ ಸೋದ್ದೆ. 2005ರಲ್ಲಿ ಬೈ ಎಲೆಕ್ಷನ್ ಬಂತು, ಬೈ ಎಲೆಕ್ಷನಲ್ಲಿ ಗೆದ್ದಾದಮೇಲೆ ಕುಮಾರಸ್ವಾಮಿ ಅವರು ನನಗೆ ಮಂತ್ರಿ ಮಾಡೋದಿಲ್ಲ ಅಂತಲ್ಲ. ಏನು ಖಾತೆ ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ಏನು ಖಾತೆ? ಎಷ್ಟು ಅಭಿಮಾನ ಪ್ರೀತಿ ಕೊಂಡವ್ರು ನೋಡಿ ಅವರು. ಏನು ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಾನು ಮಂತ್ರಿ ಆಗ್ತೀನಿ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. 2018ರಲ್ಲಿ MLA ಆದೆ. ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರಿಗೂ ಕೇಳೋಕೆ ಹೋಗಿಲ್ಲ. ಏನಕ್ಕಂದರೆ ನಾನು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು. ನನಗಿಂತ ಸೀನಿಯರ್ ಇದ್ದರು. ರೋಷನ್ ಬೇಗ್ ಅವರು 7 ಬಾರಿ MLA ಆಗಿದ್ದರು. ಪಾಪ ತನ್ವೀರ್ ಸೇಠ್ ಅವರು 5 ಬಾರಿ MLA ಇದ್ದರು. ಹಾರಿಸ್ ಅವರು 3 ಬಾರಿ MLA. ಅವ್ರನ್ನ ಇಟ್ಕೊಂಡು ನನಗೆ ಹೆಂಗೆ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಮಂತ್ರಿ ಮಾಡಿ 4 ಖಾತೆ ಕೊಟ್ಟಿದ್ರು ಅವಾಗ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್, ಕನ್ಸ್ಯೂಮರ್ ಅಫೇರ್ಸ್, ವಫ್, ಹಜ್, ಮೈನಾರಿಟಿ. ಏನು ಕುಮಾರಸ್ವಾಮಿ ಅವರು ಕೊಟ್ಟಿಲ್ಲ? ಈಗ ತಿರ್ಗಾ ಈ ಬಾರಿ ನಾನು ನಿರೀಕ್ಷೆ ಇಟ್ಟಿಲ್ಲ. ಈ ಬಾರಿನೂ 3 ಖಾತೆ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದು.